ನ್ಯೂಸ್ ಎಕ್ಸ್‌ಪ್ರೆಸ್ at 6ಗೆ ಸ್ವಾಗತ. ನಾನು ಸುಷ್ಮಾ. ಕೊರೋನಾ ಅಬ್ಬರದಲ್ಲಿ ವ್ಯಾಕ್ಸಿನ್ಗಾಗಿ ಬರ ಎದುರಾಗಿದ್ದು ಹೇಗೆ? ಹಾಹಾಕಾರದ ಮಧ್ಯೆ ಸರ್ಕಾರದಿಂದ ಕೊರತೆ ಇಲ್ಲದ ಮಾತುಗಳು ಹೇಗಿದೆ? ವ್ಯಾಕ್ಸಿನ್ ಬಗ್ಗೆ ಸರ್ಕಾರಕ್ಕೆ ಸಿದ್ದರಾಮಯ್ಯ ಒತ್ತಾಯಿಸಿದ್ದು ಏನು? ಬೆಡ್ ಸಿಗದೆ ಆಸ್ಪತ್ರೆ ಎದುರೇ ಸೋಂಕಿತನ ನರಳಾಟ ಹೇಗಿತ್ತು? ಇದೆಲ್ಲವನ್ನು ನೋಡೋಣ. ರಾಜ್ಯದಲ್ಲಿ ಕೊರೋನಾ ಸಂಜೀವಿನಿಗೆ ಹಾಹಾಕಾರ ಎದುರಾಗಿದ್ದು ಹೇಗೆ? ಲಸಿಕೆಗಾಗಿ ಕಿಲೋಮೀಟರ್ ವರೆಗೂ ಕ್ಯೂ ನಿಂತಿದ್ದು ಎಲ್ಲಿ? ವ್ಯಾಕ್ಸಿನ್ಗೆ ಸರ್ಕಾರಕ್ಕೆ ಹೈಕೋರ್ಟ್ ನೀಡಿದ ಸಲಹೆ ಏನು? ಇದೆಲ್ಲವನ್ನು ನೋಡೋಣ. ವ್ಯಾಕ್ಸಿನ್ಗೆ ಹಾಹಾಕಾರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದಲ್ಲಿ ಕೊರೋನಾ ಸಂಜೀವಿನಿಗೆ ಹಾಹಾಕಾರ ಶುರುವಾಗಿದೆ. 18 ವರ್ಷ ಮೇಲ್ಪಟ್ಟವರ ವ್ಯಾಕ್ಸಿನ್ ಅಭಿಯಾನಕ್ಕೆ ಆರಂಭದಲ್ಲಿ ವಿಘ್ನ ಎದುರಾಗಿದ್ದು, ಎರಡೇ ದಿನಕ್ಕೆ ರಾಜ್ಯದಲ್ಲಿ ಕೊರೋನಾ ವ್ಯಾಕ್ಸಿನ್ ಕೊರತೆ ಉಂಟಾಗಿದೆ. ಮೊದಲ ದಿನ ಮಾತ್ರ 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ಸಿಕ್ಕಿದ್ದು, ಇಂದು ಬೆಳಗ್ಗೆಯಿಂದಲೇ ಕೊರತೆ ಉಂಟಾಗಿದೆ. ರಾಜ್ಯದ ಹಲವೆಡೆ ವ್ಯಾಕ್ಸಿನ್ ಇಲ್ಲ ಅಂತ ಅಧಿಕಾರಿಗಳು ಹೇಳಿದ್ದು, ಅಧಿಕಾರಿಗಳ ನಡೆಯಿಂದ ಸಾರ್ವಜನಿಕರು ಸಿಡಿದೆದ್ದಿದ್ದಾರೆ. ಕೊರೋನಾ ಲಸಿಕೆ ಪಡೆಯುವುದಕ್ಕೆ ಸರ್ಕಾರ ಕರೆ ಕೊಟ್ಟಿದೆ. ಆದರೆ ಲಸಿಕಾ ಕೇಂದ್ರಗಳೇ ಕೊರೋನಾ ಹಾಟ್ಸ್ಪಾಟ್ ಆಗಿ ಬದಲಾಗುವ ಸಾಧ್ಯತೆ ಇದೆ. ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆ ಬಳಿ 200ಕ್ಕೂ ಹೆಚ್ಚು ಜನ ದೈಹಿಕ ಅಂತರ ಮರೆತು ಸರತಿ ಸಾಲಲ್ಲಿ ನಿಂತಿದ್ರು. ಕೊರೋನಾ ವ್ಯಾಕ್ಸಿನ್ ಕೊರತೆ ಇರೋದ್ರಿಂದಾಗಿ ತಡ ಮಾಡಿದ್ರೆ ವ್ಯಾಕ್ಸಿನ್ ಸಿಗಲ್ಲ ಅಂತ ಜನ ಮುಗಿಬಿದ್ದಿದ್ರು. ಇನ್ನು ಯುವತಿಯೊಬ್ಬಳು ವ್ಯಾಕ್ಸಿನ್ ಪಡೆಯೋದಕ್ಕೆ ಪಿಪಿಇ ಕಿಟ್ ಧರಿಸಿಕೊಂಡೇ ಬಂದಿದ್ಲು. ಬೆಳಗಾವಿಯಲ್ಲೂ ವ್ಯಾಕ್ಸಿನ್ ಪಡೆಯುವುದಕ್ಕೆ ಉದ್ದುದ್ದ ಕ್ಯೂ ನಿಂತಿದ್ರು. ಕೋವಿಡ್ ಲಸಿಕೆ ಪಡೆಯುವುದಕ್ಕೆ 18 ವರ್ಷ ಮೇಲ್ಪಟ್ಟವರು ನೋಂದಣಿ ಮಾಡಿಸಿಕೊಂಡಿರೋದ್ರಿಂದ ಲಸಿಕೆಗಾಗಿ ಜನ ಸಾಲುಗಟ್ಟಿದ್ದರು. ಲಾಕ್ಡೌನ್ ಮಧ್ಯೆನೂ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ವ್ಯಾಕ್ಸಿನ್ಗಾಗಿ ಜನಜಾತ್ರೆಯೇ ಸೇರಿತ್ತು. ಲಸಿಕೆಗಾಗಿ ಬಂದವರು ಗಂಟೆಗಳ ಕಾಲ ಕಾದು ಸುಸ್ತಾದ್ರು. ಬಳಿಕ ಲಸಿಕೆ ಖಾಲಿ ಅಂತ ಜನರನ್ನ ಸಿಬ್ಬಂದಿ ಕಳುಹಿಸಿದ್ರು. ಕಲಬುರಗಿ ಜಿಲ್ಲೆಯಲ್ಲಿ ಕೊರೋನಾ ವ್ಯಾಕ್ಸಿನ್ ಕೊರತೆ ಉಂಟಾಗಿದ್ದು, ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಲಸಿಕೆಯ 2ನೇ ಡೋಸ್ ಪಡೆಯುವುದಕ್ಕೆ ಜನ ಬಂದಿದ್ದರು. ಆದರೆ ವ್ಯಾಕ್ಸಿನ್ ಖಾಲಿಯಾಗಿದೆ ಅಂತ ಸಿಬ್ಬಂದಿ ಉತ್ತರಿಸಿದ್ದು, ಬೆಳಗ್ಗೆಯಿಂದಲೇ ಲಸಿಕೆಗಾಗಿ ಕ್ಯೂ ನಿಂತಿದ್ದ ವೃದ್ಧರು ವ್ಯಾಕ್ಸಿನ್ ಇಲ್ಲ ಅಂತ ಹೇಳಿದ್ದಕ್ಕೆ ಗರಂ ಆಗಿದ್ರು. ಅಧಿಕಾರಿಗಳು ಕೋವ್ಯಾಕ್ಸಿನ್ ಇಲ್ಲ ಅಂತ ಹೇಳಿದ್ದು, ಕೋವಿಶೀಲ್ಡ್ ಕೂಡ ಕೇವಲ 6,000 ಡೋಸ್ ಸ್ಟಾಕ್ ಇದೆ ಅಂತ ಹೇಳಿದ್ದಾರೆ. ಕಲಬುರಗಿಯಲ್ಲಿ 45 ವರ್ಷ ಮೇಲ್ಪಟ್ಟವರಿಗೂ ಕೋವಿಡ್ ಲಸಿಕೆ ಸಿಗ್ತಿಲ್ಲ. ಮೈಸೂರಿನಲ್ಲಿ ಕೊರೋನಾ ಲಸಿಕೆ ಪಡೆಯುವುದಕ್ಕೆ ಹೊಸದೊಂದು ಸಮಸ್ಯೆ ಶುರುವಾಗಿದೆ. ಆಪ್ ಮೂಲಕ ಈಗಾಗಲೇ ಜನ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ಆದರೆ ಇನ್ನೊಂದು ವಾರದವರೆಗೆ ಯಾವುದೇ ಆಸ್ಪತ್ರೆಯಲ್ಲಿ ವ್ಯಾಕ್ಸಿನ್ ಶೆಡ್ಯೂಲ್ ತೋರಿಸ್ತಾ ಇಲ್ಲ. ಹೀಗಾಗಿ 1 ವಾರಗಳ ಕಾಲ ಹೊಸದಾಗಿ ಬುಕ್ ಮಾಡೋದಕ್ಕೆ ಅವಕಾಶವಿಲ್ಲ. ಕೋವಿಡ್ ಲಸಿಕೆ ಪಡೆಯುವುದಕ್ಕೆ ಕಿಲೋಮೀಟರ್ ವರೆಗೂ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಪಟ್ಟಣದಲ್ಲಿ ಘಟನೆ ನಡೆದಿದ್ದು, ಸರತಿ ಸಾಲಲ್ಲಿ ನಿಂತು ಜನ ಪರದಾಡಿದ್ರು. ನೋಂದಣಿ ಮಾಡಿಕೊಂಡು ಲಸಿಕೆ ಪಡೆಯುವುದಕ್ಕೆ ಬೆಂಗಳೂರಿನಿಂದ ಕೆಲವು ಜನ ಗುಡಿಬಂಡೆಗೆ ಬಂದಿದ್ರು. ಹೀಗಾಗಿ ಸ್ಥಳೀಯರಿಗೆ ಕೊರೋನಾ ಲಸಿಕೆ ಸಿಗ್ತಾ ಇಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದು, ಆಫ್ಲೈನ್ ನೋಂದಣಿಗೆ ಅವಕಾಶ ಮಾಡಿಕೊಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಚಿಕ್ಕಬಳ್ಳಾಪುರ ಡಿಸಿ ಆರ್ ಲತಾ ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ವ್ಯಾಕ್ಸಿನ್ ಕೊರತೆ ಇದೆ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, 45 ವರ್ಷ ಮೇಲ್ಪಟ್ಟವರಿಗೆ ರಾಜ್ಯದಲ್ಲಿ 2ನೇ ಡೋಸ್ ಸಿಗ್ತಾ ಇಲ್ಲ. 2ನೇ ಡೋಸ್ ನೀಡೋದಕ್ಕೆ ಸರ್ಕಾರದ ಜವಾಬ್ದಾರಿಯಾಗಿದ್ದು, 6ನೇ ವಾರದ ನಂತರ 2ನೇ ಡೋಸ್ ಕೊಟ್ಟರೂ ವೇಸ್ಟ್ ಆಗುತ್ತೆ ಅಂತ ಹೇಳಿದ್ರು. ಅಲ್ಲದೆ ಲಸಿಕೆ ಇಲ್ಲದೆ ಸಿಎಂ ಬಿಎಸ್ವೈ ಅಭಿಯಾನಕ್ಕೆ ಚಾಲನೆ ನೀಡಿದ್ದು, ಸರ್ಕಾರ ಭ್ರಮೆ ಹುಟ್ಟಿಸುವ ಕೆಲಸ ಮಾಡಬಾರದು ಅಂತ ವಾಗ್ದಾಳಿ ನಡೆಸಿದ್ರು. ಸರ್ಕಾರದ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಎಲ್ಲೂ ಕೊರೋನಾ ವ್ಯಾಕ್ಸಿನ್ ಸಿಗ್ತಾ ಇಲ್ಲ ಅಂತ ಬೆಂಗಳೂರಲ್ಲಿ ಡಿಕೆ ಶಿವಕುಮಾರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನನ್ನ ಮಗಳ ಜೊತೆ ವ್ಯಾಕ್ಸಿನ್ ಹಾಕಿಸಿಕೊಳ್ಳೋದಕ್ಕೆ ಹೆಸರು ನೋಂದಣಿ ಮಾಡಿಕೊಳ್ಳೋದಕ್ಕೆ ಪ್ರಯತ್ನಿಸಿದೆ, ಆದ್ರೆ ಆಗ್ಲಿಲ್ಲ. ಸಿಇಟಿಯಲ್ಲಿ ಬೋರ್ಡ್ ಹಾಕಿದಂತೆ ವ್ಯಾಕ್ಸಿನೇಷನ್ಗೂ ಬೋರ್ಡ್ ಹಾಕಿ, ಇದರ ಜೊತೆಗೆ ಬೆಡ್, ಆಕ್ಸಿಜನ್ ಎಲ್ಲಿ ಸಿಗುತ್ತೆ ಅಂತ ಕೂಡ ಬೋರ್ಡ್ ಹಾಕಬೇಕು ಅಂತ ಡಿಕೆಶಿ ಆಗ್ರಹಿಸಿದ್ದಾರೆ. ಎರಡನೇ ಡೋಸ್ ವ್ಯಾಕ್ಸಿನ್ ಕೊರತೆ ಬಗ್ಗೆ ಹೈಕೋರ್ಟ್ ವಿಭಾಗೀಯ ಪೀಠ ಆತಂಕ ವ್ಯಕ್ತಪಡಿಸಿದ್ದು, ಸಂಪೂರ್ಣ ವ್ಯಾಕ್ಸಿನೇಷನ್ಗೆ ನೀಲನಕ್ಷೆ ರೂಪಿಸಿ ಅಂತ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ. ವ್ಯಾಕ್ಸಿನ್ 2ನೇ ಡೋಸ್ ಕೊರತೆ ಗಂಭೀರ ಪರಿಸ್ಥಿತಿ ಸೃಷ್ಟಿಸಿದ್ದು, ರಾಜ್ಯ ಮತ್ತು ಕೇಂದ್ರ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು. 26 ಲಕ್ಷ ಜನರಿಗೆ 2ನೇ ಡೋಸ್ ಒದಗಿಸಬೇಕಾಗಿದ್ದು, ಕೈಗೊಂಡ ಕ್ರಮದ ಬಗ್ಗೆ ಮೇ 13ರಂದು ಉತ್ತರಿಸಿ ಅಂತ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆ ನೀಡಿದೆ. ರಾಜ್ಯದಲ್ಲಿ ಲಾಕ್ಡೌನ್ನ 2ನೇ ದಿನ ಹೇಗಿತ್ತು ಜನರ ಪ್ರತಿಕ್ರಿಯೆ? ಬೆಂಗಳೂರಿನಲ್ಲಿ ಎಂದಿನಂತೆ ಟ್ರಾಫಿಕ್ ಸಿಗ್ನಲ್ ಬಿದ್ದಿತು ಎಲ್ಲಿ? ಫುಡ್ ಡೆಲಿವರಿ ಬಾಯ್ಸ್ಗೆ ವಾರ್ನಿಂಗ್ ನೀಡಿದ್ದು ಯಾರು? ಇದೆಲ್ಲವನ್ನು ನೋಡೋಣ ಲಾಕ್ಡೌನ್ ಡೇ 2 ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಕೊರೋನಾ ಹೆಮ್ಮಾರಿಯನ್ನ ಕಟ್ಟಿಹಾಕುವ ಸಲುವಾಗಿ ರಾಜ್ಯ ಸರ್ಕಾರ 14 ದಿನಗಳ ಕಾಲ ಲಾಕ್ಡೌನ್ ಜಾರಿ ಮಾಡಿದ್ದು ಮೇ 24ರವರೆಗೂ ಕಟ್ಟುನಿಟ್ಟಿನ ರೂಲ್ಸ್ ಇದೆ. ಹೀಗಾಗಿ ಅನಗತ್ಯವಾಗಿ ಬೀದಿಗಿಳಿದವರಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದು ಕೆಲ ವಾಹನಗಳನ್ನ ಸೀಸ್ ಮಾಡಿದ್ರು. ಬೆಂಗಳೂರಿನಲ್ಲೂ ಕೆಲವರು ಬೇಕಾಬಿಟ್ಟಿ ಓಡಾಡ್ತಾ ಇದ್ದು ಖಾಕಿ ಬುದ್ಧಿ ಕಲಿಸಿದ್ದಾರೆ. ಲಾಕ್ಡೌನ್ ಮಧ್ಯೆ ಮೆಜೆಸ್ಟಿಕ್ ಸುತ್ತಮುತ್ತ ವಾಹನ ಸಂಚಾರ ಎಂದಿನಂತೆ ಸಾಗಿತ್ತು. ಎರಡನೇ ದಿನವೂ ತಲೆ ಕೆಡಿಸಿಕೊಳ್ಳದ ಜನ ಸಂಚಾರದಲ್ಲಿ ತೊಡಗಿದ್ರು. ನಿನ್ನೆಯ ಪೊಲೀಸ್ ಆಕ್ಷನ್ಗೆ ಸಿಟಿ ಜನತೆ ಬೆಚ್ಚಿ ಬಿದ್ದಿದ್ರು. ಹೀಗಾಗಿ ಬೆಂಗಳೂರಿನ ಹಲವೆಡೆ ಜನರ ಅನಗತ್ಯ ಓಡಾಟ ಕೊಂಚ ತಗ್ಗಿತ್ತು. ಆದರೆ ಇವತ್ತು ಮತ್ತೆ ಸಂಚಾರ ಹೆಚ್ಚಾಗಿದೆ. ಲಾಕ್ಡೌನ್ನಲ್ಲೂ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಿಗ್ನಲ್ ಬೀಳುವಷ್ಟರಷ್ಟು ಸಂಚಾರ ದಟ್ಟಣೆ ಆಗ್ತಿದೆ. ನಾಯಂಡಹಳ್ಳಿ ಜಂಕ್ಷನ್ನಲ್ಲಿ ಪೊಲೀಸರು ಟ್ರಾಫಿಕ್ ಸಿಗ್ನಲ್ ಆರಂಭಿಸಿದ್ರು. ರಾಜರಾಜೇಶ್ವರಿ ನಗರ, ಬನಶಂಕರಿ, ನಾಗರಬಾವಿ ಕಡೆಯಿಂದ ವಾಹನಗಳು ಹೆಚ್ಚಾಗಿ ಓಡಾಡ್ತಾ ಇದ್ದು ವಾಹನಗಳ ಸಂಚಾರ ಹೆಚ್ಚಾಗಿದ್ರಿಂದ ನಾಯಂಡಹಳ್ಳಿ ಜಂಕ್ಷನ್ನಲ್ಲಿ ಪೊಲೀಸರು ತಪಾಸಣೆಯನ್ನು ಕೈಬಿಟ್ಟಿದ್ರು. ಲಾಕ್ಡೌನ್ನಿಂದಾಗಿ ಏರ್ಪೋರ್ಟ್ ರಸ್ತೆಯ ಎಲ್ಲಾ ಫ್ಲೈ ಓವರ್ಗಳನ್ನು ಕ್ಲೋಸ್ ಮಾಡಲಾಗಿದೆ. ಸರ್ವಿಸ್ ರೋಡ್ ಮೂಲಕ ಏರ್ಪೋರ್ಟ್ಗೆ ತೆರಳೋಕೆ ವ್ಯವಸ್ಥೆ ಮಾಡಿದ್ದು ಏರ್ಪೋರ್ಟ್ಗೆ ತೆರಳುವ ವಾಹನಗಳಿಗೆ ಯಾವುದೇ ನಿರ್ಬಂಧ ಇಲ್ಲ. ಫ್ಲೈಟ್ ಟಿಕೆಟ್ ತೋರಿಸಿ ಸಂಚರಿಸಬಹುದಾಗಿದ್ದು ಇನ್ನೂ 13 ದಿನ ಏರ್ಪೋರ್ಟ್ಗೆ ಸಂಪರ್ಕ ಕಲ್ಪಿಸೋ ಮೇಲ್ಸೇತುವೆಗಳು ಬಂದ್ ಆಗಿರಲಿವೆ. ಲಾಕ್ಡೌನ್ನಿಂದ ಜನರ ವಲಸೆ ಮುಂದುವರೆದಿದೆ. ಬೆಂಗಳೂರನ್ನ ಬಿಟ್ಟು ಜನರು ಊರುಗಳಿಗೆ ತೆರಳುತ್ತಾ ಇದ್ದು ಮೆಜೆಸ್ಟಿಕ್ನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ಜನಜಂಗುಳಿಯೇ ಸೇರಿತ್ತು. ಲಗೇಜ್ ಸಮೇತ ಬೆಂಗಳೂರನ್ನ ಬಿಟ್ಟು ಪ್ರಯಾಣ ಬೆಳೆಸಿದ್ದಾರೆ. ಕೊರೋನಾ ರೂಲ್ಸ್ ಬ್ರೇಕ್ ಮಾಡಿದ್ದ ಡೆಲಿವರಿ ಬಾಯ್ಸ್ಗೆ ಯಲಹಂಕ ಟ್ರಾಫಿಕ್ ಇನ್ಸ್ಪೆಕ್ಟರ್ ಮಂಜೇಗೌಡ ತರಾಟೆ ತೆಗೆದುಕೊಂಡಿದ್ದಾರೆ. ಯಲಹಂಕ ಸುತ್ತಮುತ್ತ ಸರಿಯಾಗಿ ಮಾಸ್ಕ್ ಧರಿಸದೆ ಫುಡ್ ಡೆಲಿವರಿ ಬಾಯ್ಸ್ ಅಡ್ಡಾಡ್ತಾ ಇದ್ರು. ಹೀಗಾಗಿ ಎಲ್ಲರನ್ನೂ ನಿಲ್ಲಿಸಿ ವಾರ್ನ್ ಮಾಡಿ ಕಳುಹಿಸಿದ್ದಾರೆ. ಫುಡ್ ಡೆಲಿವರಿ ಆರ್ಡರ್ ಇರದೆ ಅಥವಾ ಫುಡ್ ಕಿಟ್ ಇರೋ ಬ್ಯಾಗ್ ಇಲ್ದಿರೋ ಬೈಕಲ್ಲಿ ಬಂದ್ರೆ ಸೀಸ್ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಲಾಕ್ಡೌನ್ನಿಂದ ಜೀವ ನಡೆಸೋದೇ ಕಷ್ಟವಾಗಿದೆ ಅಂತ ಯಶವಂತಪುರದಲ್ಲಿ ಕೂಲಿ ಕಾರ್ಮಿಕರು ಅಳಲು ತೋಡ್ಕೊಂಡಿದ್ದಾರೆ. ನಮಗೆ ಕೂಲಿ ಕೆಲಸ ಮಾಡಿದ್ರೇನೆ ಜೀವನ, ಬೇರೆ ದಾರಿ ಇಲ್ಲ. ಸಾಮಾನ್ಯ ದಿನದಲ್ಲಿ ಜೀವನ ನಡೆಸುವಷ್ಟು ಕೂಲಿ ಸಿಗ್ತಿತ್ತು. ಆದ್ರೆ ಈಗ ಅದು ಕೂಡ ಇಲ್ಲದೆ ಜೀವನ ಕಷ್ಟವಾಗಿದೆ. ಕಳೆದ ವರ್ಷ ಲಾಕ್ಡೌನ್ನಲ್ಲಿ ಫುಡ್ ಕಿಟ್ ದೊರೆತಿತ್ತು. ರಾಜ್ಯ ಕೇಂದ್ರ ಸರ್ಕಾರ ನಮಗೆ ಸಹಾಯ ಮಾಡಿದ್ರೆ ಒಳ್ಳೇದು ಅಂತ TV9 ಬಳಿ ಅಳಲು ತೋಡ್ಕೊಂಡಿದ್ದಾರೆ. ಮಲ್ಲೇಶ್ವರಂ ಮಾರ್ಕೆಟ್ನಲ್ಲಿ ವ್ಯಾಪಾರಿಯೊಬ್ಬ ಅಳಲು ತೋಡ್ಕೊಂಡಿದ್ದಾನೆ. ಅರ್ಧ ದಿನ ವ್ಯಾಪಾರ ಮಾಡಿ ಬದುಕು ದೂಡೋಕೆ ಕಷ್ಟವಾಗ್ತಾ ಇದೆ. ಮಕ್ಕಳ ವಿದ್ಯಾಭ್ಯಾಸ ಹೋಯ್ತು, ಅದು ಹೋದ್ರೆ ಹೋಗ್ಲಿ, ಆದ್ರೆ 3 ಹೊತ್ತಿನ ಊಟಕ್ಕೆ ನಾವೇನ್ ಮಾಡ್ಬೇಕು ಅಂತ ಹೂವಿನ ವ್ಯಾಪಾರಿ ರಾಮು ಪ್ರಶ್ನಿಸಿದ್ದಾರೆ. ನೂರಾರು ಜನ ಸೋಂಕಿನಿಂದ ಸಾಯ್ತಿದ್ದಾರೆ. ಮೃತರ ಪೂಜೆಗೆ ಹೂವು ಅತ್ಯಗತ್ಯ, ಆದ್ರೆ ಹೂವು ಮಾರಾಟ ಮಾಡೋಕೆ ಸಮಯನೇ ಕೊಡ್ತಿಲ್ಲ. ಹೀಗಾಗಿ ಹೂವು ವ್ಯಾಪಾರಕ್ಕೆ ಹೆಚ್ಚು ಸಮಯ ಕೊಡಿ ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಲಾಕ್ಡೌನ್ ಜಾರಿಗೊಳಿಸುವಾಗ ಲಾಠಿ ಚಾರ್ಜ್ ಸೂಕ್ತವಲ್ಲ, ಸಂಯಮ ಪ್ರದರ್ಶಿಸಿ ಅಂತ ಪೊಲೀಸರಿಗೆ ಹೈಕೋರ್ಟ್ ಸೂಚನೆ ನೀಡಿದೆ. ಕೋವಿಡ್ ಸೋಂಕಿತರಿಗೂ ಲಾಠಿ ಚಾರ್ಜ್ ಮಾಡಿದ ವರದಿ ಇದೆ. ಹೀಗಾಗಿ ಕರ್ತವ್ಯದ ವೇಳೆ ಪೊಲೀಸರು ಸಮತೋಲನ ತಪ್ಪಬಾರದು. ಇಂತಹ ಘಟನೆ ಆಗದಂತೆ ಎಚ್ಚರ ವಹಿಸಿ ಪೊಲೀಸರಿಗೆ ಸೂಕ್ತ ಮಾರ್ಗಸೂಚಿ ನೀಡೋಕೆ ಹೈಕೋರ್ಟ್ ಸೂಚನೆ ನೀಡಿದ್ದು ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಕೋರ್ಟ್ಗೆ ಎಜಿ ಭರವಸೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಲಾಕ್ಡೌನ್ ಜಾರಿಯಾದಾಗಿಂದ ಈವರೆಗೂ ಎಷ್ಟು ವಾಹನಗಳನ್ನು ಜಪ್ತಿ ಮಾಡಲಾಗಿದೆ? ನಿಯಮ ಉಲ್ಲಂಘಿಸಿ ಭರ್ಜರಿ ಡ್ಯಾನ್ಸ್ ಮಾಡಿದ್ದು ಎಲ್ಲಿ? ಸಿಕ್ಕಿಬಿದ್ದ ಬೈಕ್ ಚಾಲಕ ಎಸಿಪಿಯೇ ದಂಗಾಗುವಂತೆ ನೀಡಿದ ಕಾರಣಗಳು ಏನು? ಇದೆಲ್ಲವನ್ನೂ ನೋಡೋಣ ಲಾಕ್ ಕೇರ್ಲೆಸ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊರೋನಾ ನಿಯಂತ್ರಣಕ್ಕೆ ಸರ್ಕಾರ ಲಾಕ್ಡೌನ್ ಮಾಡಿದ್ದು ಜನರು ಮಾತ್ರ ನಿಯಮ ಉಲ್ಲಂಘಿಸುತ್ತಿದ್ದಾರೆ. ಹೀಗಾಗಿ ಬೆಂಗಳೂರಿನಲ್ಲಿ ಅನಗತ್ಯವಾಗಿ ಸಂಚಾರ ಮಾಡುತ್ತಿರುವವರಿಗೆ ಪೊಲೀಸರು ಬಿಸಿ ಮುಟ್ಟಿಸುತ್ತಿದ್ದು 19,949 ವಾಹನಗಳನ್ನು ಸೀಸ್ ಮಾಡಿದ್ದಾರೆ. ಲಾಕ್ಡೌನ್ ಉಲ್ಲಂಘಿಸಿದ 18,029 ದ್ವಿಚಕ್ರ ವಾಹನಗಳು, 861 ಆಟೋಗಳು, 999 ಕಾರುಗಳನ್ನು ಏಪ್ರಿಲ್ 27ರಿಂದ ಇಂದು ಬೆಳಗ್ಗೆ 6 ಗಂಟೆವರೆಗೂ ನಡೆದ ಕಾರ್ಯಾಚರಣೆಯಲ್ಲಿ ವಶಕ್ಕೆ ಪಡೆದಿದ್ದಾರೆ. ಮಂಗಳೂರಿನಲ್ಲಿ ಲಾಕ್ಡೌನ್ ನಿಯಮ ಉಲ್ಲಂಘಿಸಿ ಭರ್ಜರಿ ಡ್ಯಾನ್ಸ್ ಮಾಡುತ್ತಿದ್ದಾರೆ. ಅಡ್ಯಾರು ಬಳಿ ಮದುವೆ ಪಾರ್ಟಿ ಮಾಡಿದ್ದು 100ಕ್ಕೂ ಹೆಚ್ಚು ಜನ ಭಾಗಿಯಾಗಿದ್ರು. ಡಿಜೆ ಹಾಕಿಕೊಂಡು ಯುವಕ ಯುವತಿಯರು ಡ್ಯಾನ್ಸ್ ಮಾಡಿದ್ದು. ಪಂಚಾಯಿತಿ ಸದಸ್ಯರು ಕೂಡ ಮದುವೆ ಪಾರ್ಟಿಯಲ್ಲಿ ಭಾಗಿಯಾಗಿ ಸರ್ಕಾರದ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ.
ಮಂಗಳೂರಿನ ವಾಹನ ತಪಾಸಣೆ ವೇಳೆ ಪೊಲೀಸರ ಕೈಗೆ ಸಿಕ್ಕಿಬಿದ್ದ ಬೈಕ್ ಸವಾರನೊಬ್ಬ ನೀಡಿದ ಉತ್ತರಕ್ಕೆ ಎಸಿಪಿಯೇ ದಂಗಾಗಿದ್ದಾರೆ. ಹೆಲ್ಮೆಟ್ ಇಲ್ಲದೆ ಬಂದ ಬೈಕ್ ಸವಾರನನ್ನ ತಡೆದ ಎಸಿಪಿ ಗಂಗಾಧರ್ ಸ್ವಾಮಿ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಪ್ರಶ್ನಿಸಿದ್ದು, ನಾನು ಡಿಸಿ ಆಫೀಸ್ನಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದೀನಿ ಅಂತ ಉತ್ತರಿಸಿದ್ದಾನೆ. ಹೆಲ್ಮೆಟ್ ಎಲ್ಲಿ ಅಂತ ಪ್ರಶ್ನಿಸಿದ್ದಕ್ಕೆ ಗಾಡಿಯಲ್ಲಿದ್ದ ಹೆಲ್ಮೆಟ್ ಕದ್ದಿದ್ದಾರೆ ಸರ್ ಅಂತ ಹೇಳಿದ್ದಾನೆ. ಈ ವೇಳೆ ಏನೇನ್ ಕಾರಣ ಹೇಳ್ತೀಯಪ್ಪ ಅಂತ ಎಸಿಪಿ 1,20,000 ಕೊಟ್ಟು ಬೈಕ್ ತಗೊಳ್ತೀಯಾ, ಹೆಲ್ಮೆಟ್ ತೆಗೆದುಕೊಳ್ಳೋಕೆ ಆಗಲ್ವಾ ಅಂತ ಹೇಳಿ ದಂಡ ವಿಧಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಕುಷ್ಟಗಿಯಲ್ಲಿ ಪೊಲೀಸರು ಕಾರ್ಯಾಚರಣೆ ನಡೆಸಿ 50 ಬೈಕ್ಗಳನ್ನು ಜಪ್ತಿ ಮಾಡಿದ್ದಾರೆ. ಅನಗತ್ಯವಾಗಿ ರಸ್ತೆಗೆ ಇಳಿದವರಿಗೆ ವಾರ್ನಿಂಗ್ ಕೊಟ್ಟು ಬೈಕ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಆ ಮೂಲಕ ಕೋವಿಡ್ ರೂಲ್ಸ್ ಉಲ್ಲಂಘಿಸಿದ ಲಾಕ್ಡೌನ್ ಮಧ್ಯೆ ರಸ್ತೆಗೆ ಬಂದವರಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕಿನ ಬಳ್ಳೂರು ಬಳಿ ಸವಾರರಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಕಳ್ಳದಾರಿ ಮೂಲಕ ಅನಗತ್ಯವಾಗಿ ಸುತ್ತಾಡೋರಿಗೆ ಬ್ರೇಕ್ ಹಾಕೋಕೆ ದಾರಿ ಮಧ್ಯೆ ಜೆಸಿಬಿ ಗುಂಡಿ ತೋಡಿಸಿದ್ದಾರೆ. ಬಳ್ಳೂರು ಪಂಚಾಯತಿ ಹಾಗೂ ಪೊಲೀಸರು ಜಂಟಿಯಾಗಿ ಪ್ಲಾನ್ ಮಾಡಿ ಲಾಕ್ಡೌನ್ ಮಧ್ಯೆ ಸುಮ್ಮನೆ ತಿರುಗೋರಿಗೆ ಬ್ರೇಕ್ ಹಾಕಿದ್ದಾರೆ. ಈ ವೇಳೆ ದಾರಿಯಲ್ಲಿ ಬಂದ ಸವಾರರು ಸುಮಾರು 4 ಆಳ ಗುಂಡಿ ನೋಡಿ ವಾಪಸ್ ಮನೆ ಕಡೆ ತೆರಳುತ್ತಿದ್ದಾರೆ. ಚಿತ್ರದುರ್ಗದಲ್ಲಿ ಲೇಡಿ ಆವಾಸ್ಗೆ ಪೊಲೀಸರೇ ದಂಗಾಗಿದ್ರು. ನಗರದ ಗಾಂಧಿ ವೃತ್ತದಲ್ಲಿ ಪೊಲೀಸರ ತಪಾಸಣೆ ವೇಳೆ ಮಹಿಳೆ ಫುಲ್ ಆವಾಸ್ ಹಾಕಿದ್ದಾರೆ. ವಾಹನಗಳ ತಪಾಸಣೆ ವೇಳೆ ಬೆಳಗ್ಗೆ 10 ಗಂಟೆವರೆಗೂ ಓಡಾಡೋಕೆ ಅವಕಾಶ ಇಲ್ವಾ ಅಂತ ಪೊಲೀಸರ ವಿರುದ್ಧ ಕಿಡಿಕಾರುತ್ತಲೇ ಮಹಿಳೆ ಬೈಕ್ ಏರಿ ಹೊರಟ್ಲು. ಅಬ್ಬರಿಸಿರೋ ಕೊರೋನಾಗೆ ಬ್ರೇಕ್ ಹಾಕೋಕೆ ಸರ್ಕಾರ ಕಠಿಣ ನಿಯಮಗಳನ್ನು ವಿಧಿಸಿದೆ. ಹೀಗಿದ್ರೂ ಜನ ಇನ್ನೂ ಬುದ್ಧಿ ಕಲಿತಿಲ್ಲ. ಹೀಗಾಗಿ ಸರ್ಕಾರದ ನಿಯಮ ಪಾಲಿಸದ ವಧುವರರ ಪೋಷಕರಿಗೆ ದಂಡ ವಿಧಿಸಲಾಗಿದೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಸತ್ತಿಗಾಲ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಮನೆಯೊಂದರ ಬಳಿ ಹೆಚ್ಚು ಜನ ಸೇರಿದ್ರಿಂದ ಸಕಲೇಶಪುರ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಹರೀಶ್ ಪರಿಶೀಲನೆ ನಡೆಸಿದ್ದು, ಮದುವೆ ನಡೀತಿರೋದ್ರಿಂದ ತಾವು ಅಕ್ಷತೆ ಹಾಕಿ ಶುಭ ಕೋರಿ ಬಳಿಕ ದಂಡ ವಿಧಿಸಿದ್ದಾರೆ. ಬೆಳಗಾವಿಯಲ್ಲಿ ಖುದ್ದು ಡಿಸಿಪಿಯೇ ಫೀಲ್ಡ್ಗಿಳಿದು ವಾಹನ ತಪಾಸಣೆ ಮಾಡಿದ್ದಾರೆ. ಡಿಸಿಪಿ ಡಾಕ್ಟರ್ ವಿಕ್ರಮ್ ಆಮ್ಟೆ ಬೆಳಗಾವಿಯ ಅಶೋಕ ವೃತ್ತದಲ್ಲಿ ಪ್ರತಿಯೊಂದು ವಾಹನಗಳ ತಪಾಸಣೆ ಮಾಡುತ್ತಿದ್ದಾರೆ. ಈ ವೇಳೆ ಫಾರ್ಮಸಿಸ್ಟ್ ಅಂತ ಏಪ್ರಾನ್ ಹಾಕಿಕೊಂಡು ಬಂದಿದ್ದ ವ್ಯಕ್ತಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಾನು ಡಾಕ್ಟರ್ ಇದ್ದೀನಿ, ನನಗೆ ರೂಲ್ಸ್ ಹೇಳ್ತೀಯ ಅಂತ ಡಿಸಿಪಿ ಗರಂ ಆಗಿದ್ದು, ಬಳಿಕ ಔಷಧಿ ಅಂಗಡಿ ಲೈಸೆನ್ಸ್ ತೋರಿಸಿದ್ದಾನೆ. ಹೀಗಾಗಿ ಏಪ್ರಾನ್ ಬಿಚ್ಚಿ ಬೈಕ್ ತೆಗೆದುಕೊಂಡು ಹೋಗುವಂತೆ ಸೂಚಿಸಿದರು. ಬೈಕ್ ತಪಾಸಣೆ ವೇಳೆ ಕೀ ಕೊಡದೆ ವಾಗ್ವಾದ ನಡೆಸಿದ ಯುವಕನಿಗೆ ಪೊಲೀಸರು ಕಪಾಳ ಮೋಕ್ಷ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದಲ್ಲಿ ಘಟನೆ ನಡೆದಿದೆ. ಚಿಂತಾಮಣಿ ನಗರದ ಪೊಲೀಸರು ತಪಾಸಣೆ ಮಾಡುತ್ತಿದ್ದು, ಯುವಕ ಬೈಕ್ ಕೀ ಕೊಡೋಕೆ ನಿರಾಕರಿಸಿದ್ದಾನೆ. ನಾವು ಬಡವರು ಸರ್, ಕೆಲಸಕ್ಕೆ ಹೋಗಬೇಕು ಬಿಡಿ ಅಂತ ಮನವಿ ಮಾಡಿದ್ರು ಕೇಳದ ಪೊಲೀಸರು ಯುವಕನಿಗೆ ಕಪಾಳ ಮೋಕ್ಷ ಮಾಡಿ ಬೈಕ್ ಸೀಸ್ ಮಾಡಿದ್ದಾರೆ. ಬೆಡ್ ಸಿಗದೆ ಆಸ್ಪತ್ರೆ ಎದುರೇ ಸೋಂಕಿತ ನರಳಾಡಿದ್ದು ಹೇಗೆ? ಬೆಂಗಳೂರಿನಲ್ಲಿ ಕೋವಿಡ್ ಮೃತರ ಅಂತ್ಯಕ್ರಿಯೆಗೆ ಕುಟುಂಬಸ್ಥರೇ ಬರ್ತಿಲ್ವಾ? ಮದುವೆ ಮನೆಯಲ್ಲಿ ಸೂತಕದ ಛಾಯೆ ಆವರಿಸಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ ಕೊರೋನಾ ಕಣ್ಣೀರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಶ್ರೀರಾಂಪುರದ ನಾಗಪ್ಪ ಬ್ಲಾಕ್ನ ಆಸ್ಪತ್ರೆಯೊಂದರ ಸಮೀಪ ಆಕ್ಸಿಜನ್ ಬೆಡ್ ಸಿಗದೆ ಸೋಂಕಿತ ಪರದಾಡಿದ್ದಾರೆ. 1 ವಾರದ ಹಿಂದೆ ವ್ಯಕ್ತಿಗೆ ಪಾಸಿಟಿವ್ ಇರುವುದು ದೃಢಪಟ್ಟಿತ್ತು. ಹೀಗಾಗಿ ಸೋಂಕಿತ ಹೋಮ್ ಐಸೋಲೇಷನ್ನಲ್ಲಿದ್ದ. ತೀವ್ರ ಉಸಿರಾಟ ಸಮಸ್ಯೆಯಿಂದ ಬಳಲ್ತಾ ಇರೋ ಸೋಂಕಿತನನ್ನ ಆಸ್ಪತ್ರೆಗೆ ದಾಖಲಿಸೋಕೆ ಕುಟುಂಬಸ್ಥರು ಹೆಣಗಾಡ್ತಿದ್ದಾರೆ. ಬಿಬಿಎಂಪಿಗೂ ಕರೆ ಮಾಡಿ ಸುಸ್ತಾಗಿದ್ದಾರೆ. ಆದರೆ ಬೆಡ್ ಮಾತ್ರ ಸಿಕ್ಕಿಲ್ಲ. ಹೀಗಾಗಿ ಬೆಡ್ ಸಿಗದೆ ಕಂಗಾಲಾಗಿದ್ದಾರೆ. ಸೋಂಕಿತನಿಗೆ ನಿನ್ನೆ ರಾತ್ರಿಯಿಂದ ಸ್ಯಾಚುರೇಷನ್ ಕಡಿಮೆಯಾಗ್ತಾ ಬಂದಿದ್ದು, ಪತಿ ಜೀವವನ್ನ ಉಳಿಸೋಕೆ ಪತ್ನಿ ಮತ್ತು ಪುತ್ರಿಯರು ಪೇಚಾಡ್ತಿದ್ದಾರೆ. ಆಂಬ್ಯುಲೆನ್ಸ್ನಲ್ಲೇ ಪೇಪರ್ ಹಿಡಿದು ಪತಿಗೆ ಪತ್ನಿ ಗಾಳಿ ಬೀಸಿದ್ದು, ಬೆಡ್ ಸಿಗದೆ ಕುಟುಂಬಸ್ಥರೆಲ್ಲ ಅಸಹಾಯಕರಾಗಿದ್ದಾರೆ. ನಮ್ಮಪ್ಪ ಬದುಕಿದ್ರೆ ಸಾಕು, ಕೊರೋನಾ ಅಂತ ಕಣ್ಣುದ್ರೆ ಅಪ್ಪನ ಸಾವು ನೋಡೋಕ್ಕಾಗತ್ತಾ ಅಂತ ಪುತ್ರ ಅಳಲು ತೋಡಿಕೊಂಡಿದ್ದ. ಕೊರೋನಾದಿಂದ ಸತ್ರೆ ಜೀವಕ್ಕೆ ಬೆಲೆನೇ ಇಲ್ಲದಂತಾಗಿದೆ. ಹೌದು, ಗಿಡ್ಡೇನಹಳ್ಳಿ ಸ್ಮಶಾನದಲ್ಲಿ ಸಾಲು ಸಾಲು ಶವಗಳನ್ನ ಅಂತ್ಯ ಸಂಸ್ಕಾರ ಮಾಡಲಾಯಿತು. ಆದರೆ ಈ ವೇಳೆ ಬಹುತೇಕ ಶವಗಳ ಅಂತ್ಯಕ್ರಿಯೆಗೆ ಕುಟುಂಬಸ್ಥರು ಬರಲೇ ಇಲ್ಲ. ಕೊನೆ ಪಕ್ಷ ಮೃತದೇಹಕ್ಕೆ ಶ್ರದ್ಧಾಂಜಲಿ ಸಲ್ಲಿಸೋದಕ್ಕಾದ್ರೂ ಸ್ಮಶಾನದತ್ತ ಆಗಮಿಸಲಿಲ್ಲ. ಅಂತ್ಯಕ್ರಿಯೆಗಾಗಿ ಶವ ಹೊತ್ತ ಆಂಬ್ಯುಲೆನ್ಸ್ಗಳು ಸಾಲುಗಟ್ಟಿ ನಿಂತಿದ್ದು, ಒಂದರ ಮೇಲೊಂದರಂತೆ ಆಂಬ್ಯುಲೆನ್ಸ್ ಬರ್ತಾನೆ ಇವೆ. ಚಿತಾಗಾರದಲ್ಲಿ 2 ದಹನ ಯಂತ್ರಗಳು ರಿಪೇರಿಗೆ ಬಂದಿದ್ದು, ಶವ ಸಂಸ್ಕಾರಕ್ಕೆ ಬ್ರೇಕ್ ಬಿದ್ದಿದೆ. ಬೆಳಗ್ಗೆಯಿಂದ ಚಿತಾಗಾರದಲ್ಲಿ ಅಂತ್ಯ ಸಂಸ್ಕಾರ ಕಾರ್ಯ ಬಂದಾಗಿದ್ದು, ಶವ ಹೊತ್ತು ತಂದ ಆಂಬ್ಯುಲೆನ್ಸ್ಗಳು ಚಿತಾಗಾರದ ಬಳಿ ಸರತಿಯಲ್ಲಿ ನಿಂತಿದ್ವು. ಇನ್ನು ಇಲ್ಲೂ ಕೂಡ ಅಂತ್ಯ ಸಂಸ್ಕಾರಕ್ಕೆ ಮೃತರ ಕುಟುಂಬಸ್ಥರು ಬಂದಿರಲಿಲ್ಲ.
ಮಡಿವಾಳದ ನಿವಾಸಿಯೊಬ್ಬರು ಕೊರೋನಾ ಸೋಂಕಿನಿಂದ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ಮೃತ ಶಾಂತಕುಮಾರ್ ಪುತ್ರಿಗೆ ಇದೇ ತಿಂಗಳು 26-27ರಂದು ವಿವಾಹ ನಿಶ್ಚಿತವಾಗಿತ್ತು. ಹೀಗಾಗಿ ಪುತ್ರಿ ಮದುವೆ ತಯಾರಿಯಲ್ಲಿದ್ರು. ಆದರೆ ಸೋಂಕಿನಿಂದಾಗಿ ಇಂದು ಬೆಳಗ್ಗೆ ಜೆಪಿ ನಗರದ ರಾಮಕೃಷ್ಣ ಸೇವಾಶ್ರಮ ಆಸ್ಪತ್ರೆಯಲ್ಲಿ ಅಸುನೀಗಿದ್ದಾರೆ. ಮೃತ ಶಾಂತಕುಮಾರ್ಗೆ ಬಿಯು ನಂಬರ್ ಜನರೇಟ್ ಆಗಿದ್ರೂ ಕೂಡ ಬಿಬಿಎಂಪಿಯಿಂದ ಬೆಡ್ ಸಿಕ್ಕಿರಲಿಲ್ಲ. ಹೀಗಾಗಿ ಚಿಕಿತ್ಸೆ ಫಲಿಸದೆ ಅಸುನೀಗಿದ್ದಾರೆ. ಪಣತ್ತೂರು ಚಿತಾಗಾರದ ಬಳಿ ಆಂಬ್ಯುಲೆನ್ಸ್ ಚಾಲಕರು ಅಳಲು ತೋಡಿಕೊಂಡಿದ್ದಾರೆ. ಸೋಂಕಿತರು ಮೃತಪಟ್ಟಾಗ ಕುಟುಂಬಸ್ಥರು ಬರುವುದಿಲ್ಲ. ರಾತ್ರಿಯಿಡೀ ಸರತಿನಲ್ಲಿ ನಿಂತು ನಾವೇ ಶವವನ್ನ ದಫನ್ ಮಾಡಬೇಕು. ಆದರೆ ಇಲ್ಲಿ ಕುಡಿಯೋದಕ್ಕೂ ನೀರಿಲ್ಲ, ಊಟ ತಿಂಡಿ ಕೂಡ ಸಿಕ್ಕಿಲ್ಲ. ಯಾರೋ ದಾನಿಗಳು ಏನಾದ್ರೂ ಕೊಟ್ಟಾಗ ತಿನ್ಕೋಬೇಕು. ಮಲ್ಗೋದಕ್ಕೆ ಇಲ್ಲಿ ಜಾಗ ಇಲ್ಲ. ಇಲ್ಲಿರೋ ಗೋರಿಗಳ ಮೇಲೇನೆ ಮಲ್ಗೋ ಸ್ಥಿತಿ ಇದೆ. ಬಿಬಿಎಂಪಿ ಅವರು ನಮಗೆ ಸರಿಯಾಗಿ ಮಾಸ್ಕ್, ಗ್ಲೌಸ್ ಕೊಡಲ್ಲ ಅಂತ ಅಳಲು ತೋಡ್ಕೊಂಡಿದ್ದಾರೆ. ಪಣತ್ತೂರು ಚಿತಾಗಾರದ ಬಳಿ ಆಂಬ್ಯುಲೆನ್ಸ್ ಚಾಲಕರು ನೈಜ ಘಟನೆಗಳನ್ನ ಬಿಚ್ಚಿಟ್ಟಿದ್ದಾರೆ. ಸೋಂಕಿತ ಮೃತರ ಸಂಬಂಧಿಕರು ಕೆಲವರು ಬಂದ್ರೆ ಕೆಲವರು ಬರೋದೇ ಇಲ್ಲ. ಒಂದಿನ ಅಪ್ಪನ ಮೃತದೇಹ ಮುಟ್ಟೋಕ್ಕೂ ಮಗ ಹೆದರಿದ. ಆಗ ಡ್ರೈವರ್ಗಳೇ ಮೃತದೇಹವನ್ನ ಸಾಗಿಸಿ ದಫನ್ ಮಾಡಿದ್ವಿ ಅಂತ ಚಾಲಕರು ವಾಸ್ತವ ತೆರೆದಿಟ್ಟಿದ್ದಾರೆ. ಅಲ್ಲದೆ ಬಹಳಷ್ಟು ಜನ ಶವ ಸಂಸ್ಕಾರಕ್ಕೆ ಬರೋದಿಲ್ಲ ಅಂತ ಹೆದರ್ತಾರೆ. ರಾತ್ರಿ ಬರ್ತೀವಿ ಅಂತ ಹೇಳಿದವರು ಬೆಳಗ್ಗೆ ಆದ್ರೂ ಅಂತ್ಯಕ್ರಿಯೆಗೆ ಬರಲ್ಲ. ಹಾಗಾಗಿ ದಹನದ ಬಳಿಕ ಫೋಟೋವೊಂದನ್ನ ಕಳುಹಿಸಿಕೊಡ್ತೀವಿ ಅಂತ ವಾಸ್ತವ ಬಿಚ್ಚಿಟ್ಟಿದ್ದಾನೆ. 3 ವರ್ಷದ ಹಿಂದೆನೆ ದಾಂಪತ್ಯಕ್ಕೆ ಕಾಲಿಟ್ಟಿದ್ದ ಜೋಡಿಯೊಂದನ್ನ ಕೊರೋನಾ ಸೋಂಕು ಅಗಲಿಸಿದೆ. ಪತ್ನಿಯ ಪ್ರಾಣವನ್ನ ಹೊತ್ತೊಯ್ದಿದೆ. ಎಂಎಸ್ ರಾಮಯ್ಯ ಆಸ್ಪತ್ರೆಯ ಸೆಕ್ರೆಟರಿ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದ ಶಿವಕುಮಾರ್ ಕಳೆದ 3 ವರ್ಷದ ಹಿಂದೆ ಭುವನಶ್ರೀಯನ್ನ ಮದುವೆಯಾಗಿದ್ರು. ಆದ್ರೆ ಮಧುಮೇಹ ಕಾಯಿಲೆಯಿಂದ ಬಳಲ್ತಾ ಇದ್ದ ಪತ್ನಿಗೆ ಕಳೆದ ಮಂಗಳವಾರ ಸೋಂಕು ಕಾಣಿಸಿಕೊಂಡಿತ್ತು. ಬಳಿಕ ಆರೋಗ್ಯ ಹದಗೆಟ್ಟಿದ್ದು ಐಸಿಯು ಬೆಡ್ ಸಿಗದೆ ಭುವನಶ್ರೀ ಅಸುನೀಗಿದ್ದಾಳೆ. ಇದರಿಂದ ಕೋಪಗೊಂಡ ಪತಿ ಶಿವಕುಮಾರ್ ಗಂಭೀರ ಸ್ಥಿತಿಯಲ್ಲಿರುವವರ ಪ್ರಾಣ ಉಳಿಸೋಕೆ ಸರ್ಕಾರ ಉಚಿತ ಬೆಡ್ ವ್ಯವಸ್ಥೆ ಮಾಡಿ ಸಾವಿನಲ್ಲೂ ರಾಜಕೀಯ ಮಾಡಬೇಡಿ ಅಂತ ಕಿಡಿಕಾರಿದ್ದಾರೆ. ಜೆಪಿ ನಗರದಲ್ಲಿರೋ ಖಾಸಗಿ ಆಸ್ಪತ್ರೆಯೊಂದು ಶವ ನೀಡೋಕೆ 4 ಲಕ್ಷ ರೂಪಾಯಿ ಪಾವತಿಸಿ ಅಂತ ಪಟ್ಟು ಹಿಡಿದಿದೆ ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಸುಪ್ರಾ ಆಸ್ಪತ್ರೆಯಲ್ಲಿ ಕಳೆದ 8 ದಿನದಿಂದ ಆನಂದ್ ಚಿಕಿತ್ಸೆ ಪಡಿತಾ ಇದ್ರು. ಎಲ್ಲಾ ಚಿಕಿತ್ಸೆ ನಡೀತಾ ಇದೆ, ರೋಗಿಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ ವೈದ್ಯರು ತಿಳಿಸಿದ್ರು. ನಿನ್ನೆ ರಾತ್ರಿ ಏಕಾಏಕಿ ಆನಂದ್ ಮೃತಪಟ್ಟಿದ್ದಾರೆ ಅಂತ ತಿಳಿಸಿದ್ದಾರೆ. ಈಗಾಗಲೇ ಒಡವೆ ಮಾರಿ 3 ಲಕ್ಷ ರೂಪಾಯಿ ಕಟ್ಟಿದ್ದೇವೆ. ಆದ್ರೀಗ ಮತ್ತೆ 4 ಲಕ್ಷ ಕಟ್ಟಿ ಅಂತ ಆಸ್ಪತ್ರೆ ಆಡಳಿತ ಮಂಡಳಿ ಹೇಳ್ತಿದೆ. ನಮ್ಮ ಬಳಿ ಅಷ್ಟು ಹಣವಿಲ್ಲ, ದಯವಿಟ್ಟು ಶವ ಕೊಡಿ ಅಂತ ಕುಟುಂಬಸ್ಥರು ಕಣ್ಣೀರು ಹಾಕಿದ್ದಾರೆ. ಕೋಟಿ ಖರ್ಚು ಮಾಡಿದ್ರೂ ಉಪಯೋಗಕ್ಕೆ ಬಾರದ ಆಸ್ಪತ್ರೆ ಯಾವುದು? ಬೆಂಗಳೂರಿನಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಬರ್ತಾ ಇದೆಯಾ? ಕೊರೋನಾಗೆ ಮೃತಪಟ್ಟವರ ಸಹೋದರನ ಜೊತೆಗೆ ಶಾಸಕರ ಸೊಕ್ಕಿನ ಮಾತು ಹೇಗಿತ್ತು? ಇದೆಲ್ಲವನ್ನೂ ನೋಡೋಣ ಕೊರೋನಾ ಘಾತ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊರೋನಾ ಅಬ್ಬರಕ್ಕೆ ಬೆಂಗಳೂರಿನ ಆಸ್ಪತ್ರೆಗಳೆಲ್ಲ ಭರ್ತಿಯಾಗಿದ್ದು ಎಲ್ಲೂ ಬೆಡ್ಗಳೇ ಸಿಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೆ ಬೆಂಗಳೂರಿನಲ್ಲಿ ಕೋಟಿ ಖರ್ಚು ಮಾಡ್ತಾ ಇದ್ರು ಇಂದಿರಾ ಗಾಂಧಿ ಸರ್ಕಾರಿ ಆಸ್ಪತ್ರೆ ಪ್ರಯೋಜನಕ್ಕೆ ಬಾರದಂತಾಗಿದೆ. ಮಕ್ಕಳಿಗೆಂದೇ ನಿರ್ಮಾಣವಾದ ಆಸ್ಪತ್ರೆಯಲ್ಲಿ ಮಕ್ಕಳಿಗೆ ಚಿಕಿತ್ಸೆ ಸಿಗ್ತಾ ಇಲ್ಲ. ಸೋಂಕಿತ ಮಕ್ಕಳಿಗೆ ಕೋವಿಡ್ ಚೆಕಪ್ ಕೂಡ ಮಾಡ್ತಾ ಇಲ್ಲ. ಚಿಕಿತ್ಸೆಗೆ ತೆರಳಿದ್ರೆ ವಾಣಿವಿಲಾಸ್ ಆಸ್ಪತ್ರೆಗೆ ತೆರಳಿ ಅಂತ ಸಿಬ್ಬಂದಿ ಸೂಚನೆ ನೀಡ್ತಾ ಇದ್ದು ಸದ್ಯ ಕೇವಲ 15 ಜನ ಮಕ್ಕಳಿಗೆ ಮಾತ್ರ ಚಿಕಿತ್ಸೆ ನೀಡ್ತಾ ಇರುವ ಮಾಹಿತಿ ಇದೆ. ಇಂದಿರಾ ಗಾಂಧಿ ಆಸ್ಪತ್ರೆಯ ಕಾರ್ಯನಿರ್ವಹಣೆಗೆ ವಾರ್ಷಿಕ ಬರೋಬ್ಬರಿ 40 ಕೋಟಿ ರೂಪಾಯಿ ವೆಚ್ಚವಾಗ್ತಾ ಇದೆ. ಆದರೆ ಅಂದಾಜು 170 ವೈದ್ಯಕೀಯ ಸಿಬ್ಬಂದಿ ಸೇರಿದಂತೆ 300 ಸಿಬ್ಬಂದಿಗೆ ಕೆಲಸವೇ ಇಲ್ಲ. ಟಿವಿ9 ಕ್ಯಾಮೆರಾದಲ್ಲಿ ಸರ್ಕಾರಿ ಆಸ್ಪತ್ರೆ ಕರ್ಮಕಾಂಡ ಸರಿಯಾಗಿದ್ದು ಆಸ್ಪತ್ರೆಗೆ ಬಾರದೆ ವೈದ್ಯರು ಲಕ್ಷ ಸಂಬಳ ಜೇಬಿಗಿಳಿಸ್ತಾ ಇದ್ದಾರೆ. ಕೇವಲ 65 ಪಿಜಿ ವಿದ್ಯಾರ್ಥಿಗಳೇ ಆಸ್ಪತ್ರೆಯಲ್ಲಿ ಬಹುಪಾಲು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದು ಮಕ್ಕಳಿಗೆಂದೇ 50ಕ್ಕೂ ಹೆಚ್ಚು ವೆಂಟಿಲೇಟರ್ಗಳಿದ್ರೂ ಉಪಯೋಗ ಮಾಡ್ತಿಲ್ಲ. ಇಂದಿರಾ ಗಾಂಧಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಬರೋಬ್ಬರಿ 500 ಬೆಡ್ಗಳು ಖಾಲಿ ಇದೆ. ಅಲ್ಲದೆ 7.7 ಎಕರೆ ಪ್ರದೇಶದಲ್ಲಿ ಸುಸಜ್ಜಿತ ಆಸ್ಪತ್ರೆ ಇದ್ರೂ ಕೋವಿಡ್ ಬಳಕೆಗಿಲ್ಲದೆ ಖಾಲಿಯಾಗಿದೆ. ಸರ್ಕಾರ ಕೋವಿಡ್ಗೆ ಬಳಸದೆ ನಾನ್ ಕೋವಿಡ್ ಆಸ್ಪತ್ರೆಯನ್ನಾಗಿ ಮಾಡಿದೆಯಂತೆ. ಈ ಬಗ್ಗೆ ಎಲ್ಲವೂ ಗೊತ್ತಿದ್ದು ಸರ್ಕಾರ ಮತ್ತು ಆರೋಗ್ಯ ಸಚಿವರು ಕಣ್ಮುಚ್ಚಿ ಕುಳಿತಿದ್ದಾರೆ ಎನ್ನಲಾಗಿದ್ದು ಸುಸಜ್ಜಿತ ಆಸ್ಪತ್ರೆಯನ್ನ ನಾನ್ ಕೋವಿಡ್ ಆಸ್ಪತ್ರೆಯನ್ನೇ ಆಗಿಸಿದ್ದು ಯಾಕೆ? ಇದರ ಹಿಂದಿನ ಉದ್ದೇಶವಾದರೂ ಏನು ಅನ್ನೋದು ನಿಗೂಢವಾಗಿದೆ.
ರಾಜ್ಯದಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಬರ್ತಾ ಇದೆ ಅಂತ ಬೆಂಗಳೂರಲ್ಲಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಜನ ಮಾಸ್ಕ್ ಧರಿಸಿ ದೈಹಿಕ ಅಂತರ ಪಾಲಿಸಬೇಕು. ಬೆಳಗ್ಗೆ 6 ರಿಂದ 10 ಗಂಟೆವರೆಗೆ ಮಾತ್ರ ಓಡಾಡಬೇಕು. ಜನರ ಸಹಕಾರವಿದ್ದರಷ್ಟೇ ನಿಯಂತ್ರಣ ಮಾಡಬಹುದು ಅಂತ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ. ಕೋವಿಡ್ನಿಂದ ಮೃತಪಟ್ಟವನ ಸಹೋದರನಿಗೆ ತೇರದಾಳ ಶಾಸಕ ಸಿದ್ದು ಸವದಿ ಆವಾಜ್ ಹಾಕಿದ್ದಾರೆ. ಸಮಾಧಾನ ಹೇಳುವ ಬದಲು ನಾಲಾಯಕ್ ಅಂತ ವಾಗ್ದಾಳಿ ನಡೆಸಿದ್ದಾರೆ. ರಬಕವಿ ಬನಹಟ್ಟಿ ತಾಲೂಕಿನ ಆಸಂಗಿ ಗ್ರಾಮದ ಸಂಜಯ್ ಎನ್ನುವವರು ಆಕ್ಸಿಜನ್ ಸಿಗದೆ ಮೃತಪಟ್ಟಿದ್ದರು. ಹೀಗಾಗಿ ಶಾಸಕ ಸಿದ್ದು ಸವದಿಗೆ ಕರೆ ಮಾಡಿದ ಮೃತನ ಸಹೋದರ ಅಶೋಕ್ ಎಂಬಾತ, ನಮ್ಮಣ್ಣ ಸತ್ತ, ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಸಿಗುವಂತೆ ಮಾಡಿ ಅಂತ ಕೇಳಿದ್ದಾನೆ. ಇಷ್ಟಕ್ಕೆ ಸಿಟ್ಟಾದ ಶಾಸಕರು, ನೀವು ಮನೆಯಲ್ಲಿ ಸುಮ್ಮನೆ ಇರಬೇಕು, ಅದು ಬಿಟ್ಟು ಸುಮ್ಮನೆ ಮಾರುಕಟ್ಟೆಗೆ ಹೋಗಿ ರೋಗ ತೆಗೆದುಕೊಂಡು ಬರ್ತೀರಿ. ಒಬ್ಬರಿಗೆ ಬಂದ್ರೆ ಏನಾದ್ರೂ ಮಾಡಬಹುದು, ಲಕ್ಷಗಟ್ಟಲೆ ಬಂದ್ರೆ ಏನ್ ಮಾಡೋದು ಅಂತ ಉಡಾಫಿಯಾಗಿ ಉತ್ತರಿಸಿದ್ದಾರೆ. ಬಡವರಿಗೆ ಪರಿಹಾರ ಧನ ನೀಡುವುದಕ್ಕೆ ಪ್ರಿಂಟಿಂಗ್ ಮಿಷಿನ್ ಇಲ್ಲ ಎಂಬ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿಕೆಗೆ ಧ್ರುವ ನಾರಾಯಣ್ ತಿರುಗೇಟು ನೀಡಿದ್ದು, ಭ್ರಷ್ಟಾಚಾರದ ತನಿಖೆ ವೇಳೆ ಈಶ್ವರಪ್ಪ ಮನೆಯಲ್ಲಿ 2 ಹಣ ಎಣಿಸುವ ಮಿಷಿನ್ ಸಿಕ್ಕಿದ್ದವು ಅಂತ ಹೇಳಿದ್ದಾರೆ. ಚಾಮರಾಜನಗರದಲ್ಲಿ ಮಾತನಾಡಿದ ಅವರು, ಕೇರಳ, ತಮಿಳುನಾಡಿನಲ್ಲಿ ಸರ್ಕಾರಗಳು ಬಡವರ ಕಣ್ಣೀರುರಿಸುವ ಕೆಲಸ ಮಾಡ್ತಾ ಇದೆ. ಆದರೆ ರಾಜ್ಯದಲ್ಲಿನ ಸರ್ಕಾರ ಬಡವರ ಕಷ್ಟಕ್ಕೆ ಸ್ಪಂದಿಸ್ತಾ ಇಲ್ಲ ಅಂತ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಆಕ್ಸಿಜನ್ಗೂ ಹಾಹಾಕಾರ ಉಂಟಾಗಿದ್ದು, ರಾಜ್ಯ ಸರ್ಕಾರ ತಮಿಳುನಾಡು ಮಾದರಿ ಮೊರೆ ಹೋಗಿದೆ. ಬೆಂಗಳೂರಿನಲ್ಲಿ ಬಿಬಿಎಂಪಿ ವತಿಯಿಂದ 20 ಮೊಬೈಲ್ ಆಕ್ಸಿಜನ್ ಬಸ್ ರೆಡಿಯಾಗಿದ್ದು 8 ಜನರಿಗೆ ಏಕಕಾಲಕ್ಕೆ ವ್ಯಾಕ್ಸಿನ್ ಕೊಡಬಹುದಾಗಿದೆ. ಬಸ್ನಲ್ಲಿ ಪ್ರತಿ ಸೀಟ್ಗೂ ಆಕ್ಸಿಜನ್ ಪೂರೈಕೆ ಮಾಡಲಿದ್ದು, ಆಕ್ಸಿಜನ್ ಬಸ್ನಲ್ಲಿ 8 ಸಿಲಿಂಡರ್ ಇರುತ್ತೆ. ಮುಂದಿನ 2 ದಿನದಲ್ಲಿ ಬಸ್ ಸೇವೆಗೆ ಸಿದ್ಧವಾಗಲಿದೆ. ಜನ ನನ್ನ ಯಡಿಯೂರಪ್ಪ ಅಂತಾರೆ ಸಾರ್, ಆದ್ರೆ ನನ್ನ ಹೆಂಡತಿನೇ ಬದುಕಿಸಿಕೊಳ್ಳೋದಕ್ಕೆ ಆಗ್ಲಿಲ್ಲ ಅಂತ ನಟ ವೆಂಕಟೇಶ್ ರೋಧಿಸಿದ್ದಾರೆ. ಜೋಗಯ್ಯ, ಬಚ್ಚನ್, ಅಂಬರೀಷ ಸೇರಿದಂತೆ ಹಲವು ಸಿನಿಮಾದಲ್ಲಿ ವೆಂಕಟೇಶ್ ನಟಿಸಿದ್ದು ಅವರ ಮೀಸೆ, ಹಾವಭಾವ ಕಂಡು ಜೂನಿಯರ್ ಯಡಿಯೂರಪ್ಪ ಅಂತ ಕರೀತಾ ಇದ್ರು. ಆದ್ರೆ ವೆಂಕಟೇಶ್ ಪತ್ನಿ ಲೀಲಾವತಿ ಕೊರೋನಾದಿಂದ ಮೃತಪಟ್ಟಿದ್ದು, ಆಕ್ಸಿಜನ್ ಬೆಡ್ ತುಸು ಬೇಗ ಸಿಕ್ಕಿದ್ರೆ ಬಹುಶಃ ಬದುಕ್ತಾ ಇದ್ರೋ ಏನೋ ಅಂತ ಕಣ್ಣೀರು ಹಾಕಿದ್ದಾರೆ.